ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇನೆ. ಇವುಗಳಲ್ಲಿ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ, ಕೆಲವು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ಇದೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ವಸ್ತು ರೂಪದಲ್ಲಿ ನಡೆದಿದ್ದರೆ ಅದಕ್ಕೆ ಕಾರಣಕರ್ತರು ಅತ್ಯಂತ ಕ್ರಿಯಾಶೀಲ ಶಾಸಕ ಶ್ರೀ ಗೋವಿಂದಪ್ಪ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ, ನೀವು ಕೆಲಸ ಮಾಡ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಮತ್ತೇನು ಇಂಥ ಶಾಸಕರನ್ನ ಗೋವಿಂದಪ್ಪನ್ನೇ ಆಯ್ಕೆ ಮಾಡಬೇಕು. ಬಹುಶಃ ಗೋವಿಂದಪ್ಪನವರಿಗಿಂತ ಇನ್ನೊಬ್ಬ ಒಳ್ಳೆ ಶಾಸಕ ಹೊಸದುರ್ಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಹೌದಾದ್ರೆ ಕಳೆದ 5 ವರ್ಷದಲ್ಲಿ ಎಷ್ಟು ಕೋಟಿ ರೂಪಾಯಿ ಗೋವಿಂದಪ್ಪ? 4,000. ಕಳೆದ 5 ವರ್ಷಗಳಲ್ಲಿ ನಮ್ಮ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆದ್ಮೇಲೆ 4,200 ಕೋಟಿ ರೂಪಾಯಿಗಳ 4,200 ಕೋಟಿ ಅನುದಾನವನ್ನ ಹೊಸದುರ್ಗ ಕ್ಷೇತ್ರಕ್ಕೆ ತಂದಿದ್ದಾರೆ. ನನ್ನ ಕ್ಷೇತ್ರಕ್ಕೆ 1,000 ಕೋಟಿ ತಗೊಂಡು ಹೋಗಾಗಿದೆ. ಕೆಲವು ಶಾಸಕರು ಜನಪರವಾದಂತ ಕಾಳಜಿ ಇರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಶಾಸಕರಲ್ಲಿ ಗೋವಿಂದಪ್ಪನವರು ಮೊದಲನೇ ಸಾಲಿನಲ್ಲಿ ಒಬ್ಬ ಶಾಸಕ ತನ್ನ ಅವಧಿಯಲ್ಲಿ ಕ್ಷೇತ್ರದ ಬಗ್ಗೆ ಬದ್ಧತೆ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರೆ ಈ ರೀತಿ ಅನುದಾನ ತರಲಿಕ್ಕೆ ಸಾಧ್ಯ ಆಗುತ್ತೆ. ನಂಜುಂಡ್ ಈ ಗೋವಿಂದಪ್ಪ ಯಾವಾಗ ಬಂದ್ರು ಕೂಡ ನಾನು ಭೇಟಿ ಮಾಡಿದಾಗ ಸುಮ್ಮನೆ ಹಟ್ಟೆ ಹೊಡೆಯಕ್ಕೆ ಬಂದಿಲ್ಲ. ಈ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸದ ಸಂಬಂಧಪಟ್ಟಂತ ಕಾಗದ ಪತ್ರಗಳನ್ನೇ ತಗೋದು ಟ್ರಾನ್ಸ್ಫರ್ ಅಷ್ಟೊಂದು ಕೂತ್ಗಳ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಸರ್, ನಮ್ಮ ಮಂತ್ರಿ ಆಗದೇ ಇದ್ರೂ ಪರವಾಗಿಲ್ಲ ಸರ್, ಮುಂದೆ ಈಗಿಲ್ಲ. ಮಂತ್ರಿ ಆಗ್ತಕ್ಕಂಥ ಎಲ್ಲಾ ಯೋಗ್ಯತೆಯೂ ಕೂಡ ಗೋವಿಂದಪ್ಪನವರಿಗೆ ಏನ್ ಬೇಕು? ನೀರಾವರಿಯಲ್ಲಿ ಬಹಳ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ
ಚಿತ್ರದುರ್ಗ, ಹೊಸದುರ್ಗ ಇವೆಲ್ಲ ಈ ಭಾಗ ಜಿಲ್ಲೆ ಇದೆಯಲ್ಲ, ಬಹಳ ಬರಡು ಪ್ರದೇಶ. ಅದಕ್ಕೆ ನಾವು ನೀರಾವರಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೀವಿ. ಗೋವಿಂದಪ್ಪನವರು ಕೂಡ ಬೇಕಾದಷ್ಟು ಚೆಕ್ ಡ್ಯಾಮ್ಗಳು, ಗೋವಿಂದಪ್ಪನಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಚೆಕ್ ಡ್ಯಾಮ್ ಗೋವಿಂದಪ್ಪ. ಅಷ್ಟೊಂದು ಮಾಡಿಸಿದ್ದಾರೆ. ನಾವು ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ್ಮೇಲೆ 58,000 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೀವಿ ನೀರಾವರಿಗೆ.